ಯಾವಾಗ ಯಡಿಯೂರಪ್ಪನವರು ತಮ್ಮ ಮಗನನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸ್ತಾರೋ ಅದಾದ್ಮೇಲೆ ಅವರ ರಾಜಕೀಯ ಬದ್ಧವೈರಿ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಹೊರ ಹಾಕುವಲ್ಲಿ ಯಶಸ್ವಿಯಾಗ್ತಾರೋ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂದಾಗಲೇ ಕರ್ನಾಟಕದಲ್ಲಿ ರಾಜಕೀಯ ಹೈಡ್ರಾಮಾ ನಡೆದಿದ್ದು ಅಧಿಕಾರ ಹಸ್ತಾಂತರ ಆಗಿದ್ದು ಸಿದ್ದರಾಮಯ್ಯನವರಿಂದ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಿದ್ದು. ಯಾವಾಗ ಡಿಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೋ ಆವಾಗಲೇ ವಿಜಯೇಂದ್ರ ಅವರಿಗಾಗಲಿ ಯಡಿಯೂರಪ್ಪ ಅವರಿಗಾಗಲಿ ಸಂಕಷ್ಟ ಪ್ರಾರಂಭವಾಗಿತ್ತು. ಏನು ಮಾಡೋದು, ಡಿ ಕೆ ಶಿವಕುಮಾರ್ ವಿರುದ್ಧ ಯಾವ ರೀತಿ ಹೋರಾಟ ಮಾಡೋದು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬಿ ಜೆ ಪಿಯ ಇತರೆ ನಾಯಕರು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರಿಗೆ ಸಹಕಾರ ಕೊಡದೇ ಇದ್ದಂಥದ್ದು. ಈ ಯಡಿಯೂರಪ್ಪನವರ ವಿರುದ್ಧದ ರಾಜಕೀಯ ಬಂಡಾಯ ಮತ್ತೊಂದು ಬಣದಿಂದ ಇದೆಯಲ್ಲ, ಇದು ಇಂದು ನೆನ್ನೆದಲ್ಲ, ಇದು ಅನಂತಕುಮಾರ್ ಅವರ ಕಾಲದಿಂದಲೂ ಇತ್ತು. ಮಾಜಿ ಕೇಂದ್ರ ಮಂತ್ರಿ ದಿವಂಗತ ಅನಂತಕುಮಾರ್ ಕಾಲದಿಂದಲೂ ಕೂಡ ಬಿ ಜೆ ಪಿಯಲ್ಲಿ ಎರಡು ಬಣಗಳು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ವು. ಆದರೆ ಅನಂತಕುಮಾರ್ ನಂತರ ಬೇರೆ ಬೇರೆಯವರು ಅದರ ನಾಯಕತ್ವ ವಹಿಸಿದ್ರು ಕೂಡ ಬಿ ಎಲ್ ಸಂತೋಷ್ ಅವರಾಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಕೆ ಎಸ್ ಈಶ್ವರಪ್ಪ ಆಗಿರ್ಬೋದು, ಇನ್ನಿತರೆ ನಾಯಕರು ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡು ಯಡಿಯೂರಪ್ಪನವರ ವಿರೋಧವಾಗಿಯೇ ರಾಜಕಾರಣ ಮಾಡಿಕೊಂಡು ಬಂದರೂ ಕೂಡ ಯಡಿಯೂರಪ್ಪ ಎಲ್ಲಿಯೂ ಕೂಡ ವಿಚಲಿತರಾಗಿರಲಿಲ್ಲ. ಯಡಿಯೂರಪ್ಪ ಒಂದು ಥರ ಬಿ ಜೆ ಪಿಯ ಟ್ರಬಲ್ ಶೂಟರ್ ಥರ ಎಲ್ಲ ಟ್ರಬಲ್ಸ್ಗಳನ್ನು ಮೆಟ್ಟಿ ನಿಂತು ಮುಖ್ಯಮಂತ್ರಿ ಗಾದಿಗೆ ಏರಿದ್ರು. ಯಾವಾಗ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೋ ಆವಾಗಲೂ ಕೂಡ ರಾಜಾಹುಲಿ ಯಡಿಯೂರಪ್ಪ ಸುಮ್ಮನೆ ಅಧಿಕಾರವನ್ನು ಬಿಟ್ಟುಕೊಡಲಿಲ್ಲ. ತಾನು ಹೇಳಿದವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹಠಕ್ಕೆ ಹಿಡಿದು ಬಸವರಾಜ ಬೊಮ್ಮಾಯಿಯವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಪಕ್ಷದಲ್ಲಿ ಯಡಿಯೂರಪ್ಪನವರ ಹಿಡಿತ ತಪ್ತಾ ಇದೆಯಾ ಅಥವಾ ಕರ್ನಾಟಕ ಬಿ ಜೆ ಪಿಯ ಮೇಲೆ ಹೈಕಮಾಂಡ್ನ ಕಂಟ್ರೋಲ್ ಇಲ್ವಾ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದರೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ಯಡಿಯೂರಪ್ಪನವ್ರನ್ನ ಹೊರಗಿಟ್ಟು ಬಿ ಜೆ ಪಿಯನ್ನು ಸಂಘಟನೆ ಮಾಡೋದು ಕಷ್ಟ ಸಾಧ್ಯ ಅನ್ನುವಂಥದ್ದು. ಹಾಗಾಗಿಯೇ ಬಿ ಜೆ ಪಿ ಹೈಕಮಾಂಡ್ ಇಲ್ಲಿ ಸೈಲೆಂಟ್ ಮೌನತಂತ್ರಕ್ಕೆ ಶರಣಾದರೆ ಬಿ ಜೆ ಪಿಯಲ್ಲಿ ಕೆಲ ಆಗಬಾರದ ಘಟನೆಗಳು ನಡೀತಾ ಇದ್ದಾವೆ. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾದಂಥ ಡಿ ವಿ ಸದಾನಂದ ಗೌಡರ ಆಡಿಯೋ ವೈರಲ್ ಆಗಿದ್ದು, ಜೊತೆಗೆ ಡಾಕ್ಟರ್ ಸುಧಾಕರ್ ಮತ್ತು ಯಲಹಂಕ ಎಮ್.ಎಲ್.ಎ. ಎಸ್ ಆರ್ ವಿಶ್ವನಾಥ್ ಅವರ ಜಗಳಗಳು, ಅದರ ಜೊತೆಗೆ ಬಿ ಜೆ ಪಿಯಲ್ಲಿ ಮೊನ್ನೆ MLC ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ, ಇವಿಷ್ಟು ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಒಂದು ಇಂಬನ್ನು ಕೊಡ್ತಾ ಇದೆ. ಒಂದು ಹಂತಕ್ಕೆ ಹೋದಾಗ ನೋಡಿ, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಒಂದು ಸಂದರ್ಭ ಉಂಟಾಗಿತ್ತು. ಬಿ ಜೆ ಪಿಯ ನಾಯಕರು ಕಾಂಗ್ರೆಸ್ನ ವಿರುದ್ಧ ಕೆಲಸ ಮಾಡಿ ಬಿ ಜೆ ಪಿಯ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆ ಅನ್ನುವಂತಹ ಭಾವನೆಗಳು ಉಂಟಾಗಿದ್ದು, ಇದು ಕಾರ್ಯಕರ್ತರಲ್ಲಿಯೂ ಕೂಡ ಒಂದು ರೀತಿ ಹುಮ್ಮಸ್ಸಿಗೆ ಕಾರಣವಾಗಿತ್ತು. ಯತ್ನಾಳ್ ಕೂಡ ಬಾಗಲಕೋಟೆಯಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರು. ಉದ್ದೇಶ ಏನೇ ಇರ್ಬೋದು, ಯತ್ನಾಳ್ ಬಂದರೆ ಬಿ ಜೆ ಪಿ ಬಾಗಲಕೋಟೆಯಲ್ಲಿ ಸೋಲುತ್ತೆ, ಈ ಮೂಲಕ ವಿಜಯೇಂದ್ರ ಅವರಿಗೆ ಕ್ರೆಡಿಟ್ ತಪ್ಪುತ್ತೆ ಅನ್ನುವಂಥ ಕೆಲವು ವಾದಗಳು ಬಂದರೂ ಕೂಡ ಈ ವಾದಕ್ಕೆ ಸ್ವಲ್ಪ ಪುಷ್ಟಿ ನೀಡುವಂತೆ ಪ್ರತಾಪ್ ಸಿಂಹ ಕೂಡ ಬಾಗಲಕೋಟೆಗೆ ಹೋಗಿ ಬೇರೆ ಬೇರೆ ರೀತಿಯ ಹೇಳಿಕೆಯನ್ನು ಕೊಟ್ಟು ಬಿ ಜೆ ಪಿಗೆ ಡ್ಯಾಮೇಜ್ ಮಾಡಿದ್ದಿದೆ. ಆದರೆ ಬಿ ಜೆ ಪಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೆ ಅಂತ ಕಾರ್ಯಕರ್ತರು ಅಂದ್ಕೊಳ್ಳೋ ಥರ ಹೊರಗಡೆ ಆ ಮೆಸೇಜ್ ಹೋಗೋ ಥರ ಬಿ ಜೆ ಪಿ ನಾಯಕರು ಕೆಲಸವನ್ನು ಮಾಡಿದರು. ಡಿ ಕೆ ಶಿವಕುಮಾರ್ ಯಾವಾಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸ್ತಾರೋ ಅಲ್ಲಿಂದ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅವರ ಒಂದು ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್ ಒಂದು ಕಡೆ ಇದ್ದರೆ, ವಿರೋಧ ಪಕ್ಷ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮತ್ತೊಂದು ಕಡೆ ಇದ್ದಾರೆ. ಇವರಿಬ್ಬರೂ ಸೇರಿ ಸರ್ಕಾರದ ವಿರುದ್ಧ ಯಾವ ರೀತಿ ತಂತ್ರವನ್ನು ರೂಪಿಸಬೇಕು, ಯಾವ ರೀತಿ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು, ಈ ವಿಚಾರದಲ್ಲಿ ಎಲ್ಲೋ ವಿಜಯೇಂದ್ರ ಫೇಲ್ ಆದರು. ವಿಜಯೇಂದ್ರ ಅವರು ತಮ್ಮ ಶಕ್ತಿಗೆ ಅನುಗುಣವಾಗಿ, ಯಡಿಯೂರಪ್ಪನವರು ಕೂಡ ತಮ್ಮ ಶಕ್ತಿ ಸಾಮರ್ಥ್ಯ, ರಾಜಕೀಯ ಜಾಣ್ಮೆ, ರಾಜಕೀಯ ಪ್ರಬುದ್ಧತೆ ಇದಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿಬಂದವು. ಇದು ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ರೀತಿ ರಿಸಲ್ಟ್ ಸಿಕ್ತು ಬಿ ಜೆ ಪಿಗೆ ಅಂದರೆ, MLC ಚುನಾವಣೆಯಲ್ಲಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅರ್ಧ ಡಜನ್ಗಿಂತ ಹೆಚ್ಚು ಶಾಸಕರು, ಬಿ ಜೆ ಪಿಯ ಶಾಸಕರು ಇಲ್ಲಿ ಅಡ್ಡ ಮತದಾನ ಮಾಡಿದರು ಅನ್ನುವಂತಹ ಪರಿಣಾಮ ಸಿಕ್ಕಿತು. ಈ ಪರಿಣಾಮವನ್ನು ಕಂಡು ಬಿ ಜೆ ಪಿ ಹೈಕಮಾಂಡ್ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡು ಅವರಿಗೆ ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ಬೇಕೋ ತೆಗೆದುಕೊಂಡ್ರು ನಿತಿನ್ ನಬೀನ್ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷರು. ಅಲ್ಲದೆ ಈ 6 ಜನ ಯಾರು ಕ್ರಾಸ್ ವೋಟ್ ಮಾಡಿರೋದು, ಒಂದು ಅಸಿಂಧು ಆಗಿರೋ ಮತವನ್ನು ಸೇರಿದರೆ 7 ಜನ ಆಗ್ತಾರೆ, ಯಾರು ಅವರು ಸಾಥಿಗಳು, ಸಾಡೆ ಸಾಥಿಗಳು ಯಾರು ಅನ್ನೋದನ್ನು ನಿತಿನ್ ನಬೀನ್ ಕೇಳಿದರು. ಒಂದು ಕ್ಷಣ ಇಬ್ಬರಿಗೂ ಬೆವರಿಳಿಸಿದ್ರು ಅನ್ನೋಂಥ ವರದಿಗಳನ್ನು ಕೂಡ ನಾವು ನೋಡಿದ್ದೀವಿ.
ದೆಹಲಿಯಿಂದ ಬಂದಂತಹ ವಿಜೇಂದ್ರ ಮತ್ತು ಅಶೋಕ್ ಮುಂದೆ ಯಾವ ರೀತಿ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡೋದಕ್ಕಿಂತ ಹೆಚ್ಚಾಗಿ ಹೇಗೆ ಅವರ ಸ್ಥಾನಗಳನ್ನು ಉಳಿಸ್ಕೊಳ್ಬೇಕು ಅನ್ನೋದರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ ವಿಜೇಂದ್ರ ಸ್ಥಾನಕ್ಕೆ ಸಂಚಕಾರ ಬರಲಿದೆ ಅನ್ನುವಂಥ ವರದಿಗಳು ಮಾಧ್ಯಮಗಳಲ್ಲಿ ಬಂದಾಗ ವಿ ಸೋಮಣ್ಣ ಬಿ ಜೆ ಪಿಯ ಹೊಸ ಅಧ್ಯಕ್ಷರಾಗ್ತಾರೆ, ಅದು ಕನ್ಫರ್ಮ್ ಅನ್ನುವಂಥದ್ದು. ಒಬ್ಬ ಅತಿ ದೊಡ್ಡ ಮಟ್ಟದ ಪ್ರಖ್ಯಾತ ಸ್ವಾಮೀಜಿಯವರೇ, ಅತಿ ಹೆಚ್ಚು ಪ್ರಭಾವ ಹೊಂದಿರುವ ಲಿಂಗಾಯತ ಮಠದ ಸ್ವಾಮೀಜಿಯವರೇ ಈ ರೀತಿ ಒಂದು ಇಂಡೈರೆಕ್ಟ್ ಆಗಿ ಮಾತುಗಳನ್ನು ಹೇಳಿದಾಗ ಸೋಮಣ್ಣನವರು ಮುಂದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಹೇಳಿದಾಗ ಒಂದು ರೀತಿ ರಾಜಕೀಯ ಸಂಚಲನ ಉಂಟಾಗಿತ್ತು ಕರ್ನಾಟಕದಲ್ಲಿ. ವಿಜಯೇಂದ್ರ ಅವ್ರನ್ನ ಇಳಿಸ್ತಾರೆ ಅಂದರೆ ಯಡಿಯೂರಪ್ಪನವ್ರನ್ನ ಸೈಡ್ಲೈನ್ ಮಾಡ್ತಾರಾ ಹಾಗಾದರೆ ಅನ್ನುವಂಥದ್ದು. ಆದರೆ ಸೋಮಣ್ಣ ಕರ್ನಾಟಕ ರಾಜ್ಯಾಧ್ಯಕ್ಷರಾದರೆ ವಿಜಯೇಂದ್ರ ಅವರ ಸ್ಥಾನವನ್ನು ತ್ಯಜಿಸಲೇಬೇಕು, ಇದು ಪಕ್ಕಾ ಅನ್ನುವಂಥ ವಿಚಾರ ಇದ್ದಾಗ ಬಿ ಜೆ ಪಿ ಹೈಕಮಾಂಡ್ ಇಲ್ಲಿ ಮತ್ತೊಂದು ತೀರ್ಮಾನವನ್ನು ಮಾಡಿತ್ತು. ಏನಂದರೆ ಈಗ ಮುಂದಿನ ವಾರದಲ್ಲಿ ನಡೆಯುವಂತಹ ಕೇಂದ್ರ ಸಚಿವ ಸಂಪುಟದ ಪುನಾರಚನೆಯಲ್ಲಿ ವಿಜಯೇಂದ್ರ ಸಹೋದರ ಅಂದರೆ ಯಡಿಯೂರಪ್ಪನವರ ಮತ್ತೊಬ್ಬ ಪುತ್ರ ರಾಘವೇಂದ್ರ ಅವ್ರನ್ನ ಯೂನಿಯನ್ ಮಿನಿಸ್ಟರ್ ಮಾಡಬೇಕು ಅನ್ನುವಂಥದ್ದು ಒಂದು ವಾದ ಇತ್ತು. ಆದರೆ ಇದು ಎಷ್ಟು ನಿಜ ಅನ್ನೋದು ಇನ್ನೂ ಯಾವುದೇ ಸುದ್ದಿಗಳು ಕೂಡ ಅಧಿಕೃತ ಪಡಿಸಿಲ್ಲ. ಆದರೆ ಈಗಿರುವ ಮಾಹಿತಿಯ ಪ್ರಕಾರ ವಿಜಯೇಂದ್ರ ಅಧ್ಯಕ್ಷ ಸ್ಥಾನದಿಂದ ಇಳಿಯೋದು ಕನ್ಫರ್ಮ್ ಅನ್ನಲಾಗ್ತಾ ಇದೆ. ಇದು ಈಗ ಯಡಿಯೂರಪ್ಪನವರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆಯಂತೆ. ಒಂದು ಕಡೆ ಮಗನನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ, ಮತ್ತೊಂದು ಕಡೆ ರಾಜಕೀಯ ವಿರೋಧಿ ಪಾಳ್ಯದಲ್ಲಿದ್ದಂತಹ ಸೋಮಣ್ಣನವ್ರನ್ನ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ತರೋದು ಯಡಿಯೂರಪ್ಪನವ್ರಿಗೆ ನುಂಗಲಾರದ ಬಿಸಿ ತುಪ್ಪ ಅನ್ನೋ ಥರ ಆಗಿದೆ. ಇದೀಗ ಹೈಕಮಾಂಡ್ಗೆ ಮೆಸೇಜ್ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು, ಯಾವುದೇ ಕಾರಣಕ್ಕೂ ಕರ್ನಾಟಕದ ಬಿ ಜೆ ಪಿಯ ಸಂಘಟನೆಯಲ್ಲಿ ಬದಲಾವಣೆ ಬೇಡ, ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ, ಅಭ್ಯಂತರ ಇಲ್ಲ, ಯಾವುದೇ ರೀತಿಯ ಶಿಸ್ತು ಕ್ರಮ ಕೈಗೊಳ್ಬೋದು. ಬಿ ಜೆ ಪಿಯ ವಿರುದ್ಧ ಕೆಲಸ ಮಾಡಿದವರಾಗಿರ್ಬೋದು ಅಥವಾ ಅಡ್ಡ ಮತದಾನ ಮಾಡಿದವರಾಗಿರ್ಬೋದು, ಸಂಘಟನೆಯಲ್ಲಿ ಬಿ ಜೆ ಪಿಗೆ ಶಕ್ತಿ ತುಂಬದೇ ಇರುವಂಥವರಾಗಿರ್ಬೋದು, ಇಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ. ಆದರೆ ಸದ್ಯಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಗೆ ಕೈ ಹಾಕಬೇಡಿ ಅನ್ನುವಂತಹ ಒಂದು ವಿಚಾರವನ್ನು, ಮಾಹಿತಿಯನ್ನು ತಮ್ಮ ಆಪ್ತರ ಮೂಲಕ ಬಿ ಜೆ ಪಿ ಹೈಕಮಾಂಡ್ಗೆ ಯಡಿಯೂರಪ್ಪನವರು ಮುಟ್ಟಿಸಿದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ವಿಜಯೇಂದ್ರ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ವಿಚಾರ ಅಥವಾ ಹೇಳಿಕೆಗಳನ್ನು ಕೊಟ್ಟಾಗಲೂ ಕೂಡ ಅದು ಹಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಯಾವುದೇ ಈ ರೀತಿಯ ಹೇಳಿಕೆಗಳು ಬೇಕಾಗಿಲ್ಲ ಅನ್ನುವಂಥದ್ದು. ಮತ್ತು ಯತ್ನಾಳ್ ಹಲವು ಬಾರಿ ವಿಜಯೇಂದ್ರ ವಿರುದ್ಧ ಹಲವು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದರೂ ಕೂಡ ಆ ವಿಚಾರವಾಗಿ ವಿಜಯೇಂದ್ರ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದಾರಾ ಅನ್ನುವಂಥ ಪ್ರಶ್ನೆಗಳೂ ಕೂಡ ಬಿ ಜೆ ಪಿಯಲ್ಲೇ ಬಂದಿದ್ವು. ಸ್ವಪಕ್ಷೀಯರೇ ಈ ಕುರಿತು ಕೂಡ ದನಿ ಎತ್ತಿದ್ರು. ವಿಜಯೇಂದ್ರ ಅದಕ್ಕೆ ಯಾವತ್ತೂ ಚಕಾರ ಎತ್ತಲಿಲ್ಲ. ಆದರೆ ವಿಜಯೇಂದ್ರ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ವಿಜಯೇಂದ್ರ ಅವರನ್ನು ಒಂದು ಗುಂಪು ಸತತವಾಗಿ ಪ್ರಯತ್ನ ಪಡ್ತಾ ಇದ್ರೂ ಕೂಡ, ಬೇರೆ ಬೇರೆ ಹೆಸರುಗಳು ತೇಲಿ ಬಂದರೂ ಕೂಡ, ಪ್ರಹ್ಲಾದ್ ಜೋಶಿ ಅವರು ಅಧ್ಯಕ್ಷರಾಗ್ತಾರೆ, ಅವರಾಗ್ತಾರೆ, ಇವರಾಗ್ತಾರೆ ಅಂತ ಇದ್ದರೂ ಕೂಡ ಫೈನಲಿ ಸೋಮಣ್ಣ ಅಂದರೆ ಲಿಂಗಾಯತ್ ಮತ್ತು ಒಕ್ಕಲಿಗ ಅಂದರೆ ಒಕ್ಕಲಿಗರು JDS ಇಬ್ಬರು ಕೂಡ ಮೈತ್ರಿ ಪಕ್ಷಗಳು ಈ ಡೆಡ್ಲಿ ಕಾಂಬಿನೇಷನ್ ಇಟ್ಕೊಂಡು 2028 ಮತ್ತು 2029 ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಏನು ಪ್ಲ್ಯಾನ್ ಮಾಡ್ತಾ ಇದೆ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಈ ಡೆಡ್ಲಿ ಕಾಂಬಿನೇಷನ್ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದು ಒಂದು ಕಡೆ. ಆದರೆ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಿದರೆ ಯಡಿಯೂರಪ್ಪ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ, ಆಮೇಲೆ ಯಡಿಯೂರಪ್ಪನವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ, ಯಡಿಯೂರಪ್ಪನವರು ಏನಾದರೂ ಕೋಪವನ್ನು ಮಾಡಿಕೊಂಡ್ರೆ ಬಿ ಜೆ ಪಿಯ ಕತೆ ಕರ್ನಾಟಕದಲ್ಲಿ ಏನಾಗುತ್ತೆ, ರೈತ ನಾಯಕ ಧೀಮಂತ ನಾಯಕ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಷ್ಟು ಬಿ ಜೆ ಪಿ ಸಶಕ್ತವಾಗಿದೆಯಾ, ಈ ಎಲ್ಲವೂ ಪ್ರಶ್ನೆಗಳು ಹುಟ್ಟಾಗ್ತವೆ. ಇವೆಲ್ಲವಕ್ಕೂ ಕಾಲವೇ ಉತ್ತರ ಹೇಳಬೇಕು. ಈ ಬಿಗ್ ಸ್ಟೋರಿ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.